ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತ ಹೇಳಿದ್ರಿ. ನೀವು ಫಸ್ಟ್ ಪ್ರಪೋಸ್ ಮಾಡಿದ್ದ, ನಿಮ್ಮ ಹಸ್ಬೆಂಡ್ ಅವ್ರು ಫಸ್ಟ್ ಪ್ರಪೋಸ್ ಮಾಡಿದ್ದ ಅಂತ? ನಾನ್ ಚಾನ್ಸೇ ಇಲ್ಲ. ಅವ್ರ ಬಾಯಲ್ಲಿ ಬಂದ್ಮೇಲೆನೆ ನಾನು ಓಕೆ ಅನ್ನೋದು ಅಂತ ಫಿಕ್ಸ್ ಆಗೋಗಿತ್ತು. ಅವರು ನನ್ನನ್ನು ಪ್ರಪೋಸ್ ಮಾಡೋದಕ್ಕಿಂತ ಮುಂಚೆ ನನ್ನ ಅಮ್ಮ ಅಪ್ಪನ ಹತ್ರನೇ ಬಂದು ಕೇಳಿ ಅವ್ರಿಗೆ ಒಪ್ಪಿಸೇ ನನಗೆ ಪ್ರಪೋಸ್ ಮಾಡಿದ್ದು. ಲೈಕ್ ಅಪ್ಪ ಅಮ್ಮನ ಒಪ್ಸಿ ಅದಾದ್ಮೇಲೆ ನಿಮ್ಗೆ ಪ್ರಪೋಸ್ ಮಾಡಿದ್ರು. ಹಾ ವಿ ವಿಲ್ ನಮ್ಗೆ ಫಿಕ್ಸ್ ಅಂದ್ರೆ ಅವರಿಗೆ ಫಿಕ್ಸ್ ಆಗೋಗಿತ್ತಂತೆ, ಮದ್ವೆ ಆದ್ರೆ ಇವಳನ್ನ ಆಗೋಣ, ಇಲ್ಲ ಅಂದ್ರೆ ಹೆಂಗಾದ್ರೂ ಮಾಡಿ ಅಪ್ಪ ಅಮ್ಮನ ಒಪ್ಸ್ಬಿಟ್ಟೆ ನಾನು ಇವ್ರಿಗೆ ಮಾಡೋದು. ಸುಮ್ನೆ ಯುನೋ ಲವ್ ಮಾಡಿ ಅದಾದ್ಮೇಲೆ ಅವ್ರಿಗೆ ಇಷ್ಟ ಆಗದೆ, ಅವ್ರದ್ದೇನು ಇಂಟೆನ್ಷನ್ಸ್ ತಿಳ್ಕೊಳ್ದೆ, ಸುಮ್ನೆ ಏನೇನೋ ಜಗಳಗಳಾಗೋ ಬದಲು ಫಸ್ಟ್ ಅವ್ರಿಗೆ ಒಪ್ಪಿಸ್ಬಿಟ್ಟು ಅದಾದ್ಮೇಲೆ ಇವಳಿಗೆ ಹೇಳೋಣ ಅಂತಾನೆ ಅನ್ಕೊಂಡಿದ್ರಂತೆ. ಸೊ ಹಾಗೆ ಆಯ್ತು. ನಿಮ್ಮ ಹಸ್ಬೆಂಡ್ ಅವ್ರು ಬಂದು ನಿಮ್ಮ ತಂದೆ ತಾಯಿ ಹತ್ರ ಅಂತೂ ಮಾತಾಡಿದ್ರು. ಸೊ ನಿಮ್ಮನ್ನ ಎಲ್ಲಿ ಫಸ್ಟ್ ಭೇಟಿ ಆಗಿದ್ರು, ಎಲ್ಲಿ ನೋಡಿದ್ರು ಅಂತ ಹೇಳ್ಬಿಟ್ಟು ಅವ್ರು ನಿಮ್ಮ ಹತ್ರ ಏನಾದ್ರು ಹೇಳಿದ್ರ? ಬಿಕಾಸ್ ಯಾಕಂದ್ರೆ ಮಾತುಕತೆ ನಾನ್ ನಿಮ್ಗೆ ಹೆಂಗ್ ಸಿಕ್ಕಿದೆ, ಎಲ್ಲಿ ನೋಡಿದ್ರಿ ನೀವು ನನ್ನ ಅಂತ ಮಾತಾಡಿರ್ತೀರಾ. ಬಿಕಾಸ್ ಆ ತರ ಏನಾದ್ರು ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡೋದಾದ್ರೆ. ಅಂದ್ರೆ ಸರ್, ಇದು ಒಂದು ಫೋನ್ ಗ್ರೂಪ್ ಮುಖಾಂತರ ಆಗಿದ್ದು. ಅವಾಗ ರೀಸೆಂಟ್ ಆಗಿ ಎಲ್ಲ ವಾಟ್ಸ್ಆ್ಯಪ್ ಅದು ಇದು ಎಲ್ಲ ಬಂದಿದ್ದು, ಒಂದು ಆಲ್ಮೋಸ್ಟ್ 10 years ಆಗಿದೆ. ಸೊ ವಾಟ್ಸ್ಆ್ಯಪ್ ಎಲ್ಲ ಬಂದಿತ್ತು. ಆವಾಗ ನಂದು ಒಂದು NCC ಗ್ರೂಪ್ ಇತ್ತು. ಅಲ್ಲಿ ನಾನು NCC ಗ್ರೂಪ್ ಅಲ್ಲಿ ಸೀನಿಯರ್ಸ್ ಇದ್ರು. ನನಗೆ NCC ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅಂದ್ರೆ ಎಷ್ಟು ಅಂದ್ರೆ ಯಾರು ಸೀನಿಯರ್ ಮಾಡ್ಬಿಟ್ರು, ಅಯ್ಯೋ ನಮ್ ಸೀನಿಯರ್ ಕಾಲ್ ಮಾಡಿದ್ದಾರೆ ಅಥವಾ ಮೆಸೇಜ್ ಮಾಡಿದ್ದಾರೆ, ಐ ಹ್ಯಾವ್ ಟು ರಿಪ್ಲೈ ಹಿಮ್ ಬ್ಯಾಕ್, ಈ ತರ ಇದ್ದಿದ್ದು.